ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೇದಾಂತ ಪರಿಸ್ಥಿತಿಯಂತೂ ಶೋಚನೀಯವಾಗಿತ್ತು. ನಡುಗುವ ಕೈಗಳಿಂದಲೇ ಆ ಪೇಪರ್ಗೆ ಸೈನ್ ಮಾಡಿಕೊಟ್ಟವನು ಡಾಕ್ಟರ್ ನಂದು ಬಿ ನೆಗೆಟಿವ್ ಬ್ಲಡ್ ಗ್ರೂಪ್. ನಾನೇ ಬ್ಲಡ್ ಕೊಡ್ತೀನಿ. ನನಗೆ ನನ್ನ ಹೆಂಡತಿ ಮುಖ್ಯ. ಅವಳಿಗೆ ಏನೂ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಡಾಕ್ಟರ್ ಪ್ಲೀಸ್. ನನ್ನ ದೇಹದಲ್ಲಿದ್ದ ಕೊನೆಯ ಬಿಂದು ರಕ್ತ ಕೊಟ್ಟಾದರೂ ಸರಿ, ನನ್ನ ಸಾನೂನ ನಾನು ಉಳಿಸ್ಕೋತೀನಿ ಎಂದು ವೈದ್ಯರ ಬಳಿ ಬೇಡಿಕೊಳ್ಳುತ್ತಿದ್ದಾನೆ ವೇದಾಂತ್. ವೇದಾಂತ್ ಕಾಳಜಿಯಿಂದ ಅವಳನ್ನು ಬೆಡ್ರೂಮ್ಗೆ ಕರೆತಂದು ಮಲಗಿಸಿದ್ದ. ಅಂದು ರಾತ್ರಿ ವಿಪರೀತ ಕಾಲು ಸಿಡಿಯುತ್ತಿದೆ ಎಂದು ಅಳುತ್ತಾ ಮಲಗಿದ್ದಳು ಸನ್ನಿಧಿ. ಸನ್ನಿಧಿಯ ಸೀಮಂತದ ದಿನ ರಾತ್ರಿ ಕಾಲು ನೋವಿಂದ ಅಳುತ್ತಿರುವುದನ್ನು ಕಂಡು ವೇದಾಂತ್ನ ಹೃದಯ ದ್ರವಿಸಿ ಹೋಗಿತ್ತು. ಅವನಿಂದ ವಿಷಯ ತಿಳಿದಿದ್ದ ಕುಸುಮ ಅವರು, ನಂಗಾಗ್ಲೇ ಅವಳಿಗೆ ದೃಷ್ಟಿಯಾಗುತ್ತೆ ಅಂತ ಟೆನ್ಷನ್ ಇತ್ತು, ಅದು ಸರಿ ಹೋಯಿತು ಎಂದು ಅವಳ ದೃಷ್ಟಿ ನಿವಾರಿಸಿದರು. ಜಯಂತಿಯವರು ಕೂಡ ಮಗಳ ದೃಷ್ಟಿ ತೆಗೆದಿದ್ದರು. ಆದರೆ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಅವನಿಗೂ ಸುಸ್ತಾಗಿತ್ತು. ಆದರೂ ಲೆಕ್ಕಿಸದೆ ಅವಳು ನಿದ್ದೆ ಮಾಡುವ ತನಕ ಅವಳ ಕಾಲು ಒತ್ತುತ್ತಾ ಬೆನ್ನು ನೀವುತ್ತಾ ಕುಳಿತಿದ್ದ ವೇದಾಂತ್. ಅವಳ ಸೀಮಂತ ಕಳೆದ ಬಳಿಕ ತವರು ಮನೆಗೆ ಹೋಗುವುದೆಂದು ತೀರ್ಮಾನಿಸಲಾಗಿತ್ತು. ಆದರೆ ವೇದಾಂತ್ಗೆ ಅವಳನ್ನು ಕಳಿಸುವ ಮನಸ್ಸೇ ಇರಲಿಲ್ಲ. ಹಾಗೆಂದು ತನ್ನ ಮನದ ಆಸೆಗೋಸ್ಕರ ಪತ್ನಿಯ ತವರಿನ ಆಸೆಯನ್ನು, ತನ್ನ ಹೆತ್ತ ತಾಯಿಯೊಂದಿಗೆ ಕೆಲ ದಿನ ಕಳೆಯಬೇಕೆಂಬ ಅವಳ ಆಸೆ ಆಕಾಂಕ್ಷೆಗಳನ್ನು ಬಲಿಕೊಡುವ ಮನಸ್ಸು ಅವನಿಗಿರಲಿಲ್ಲ. ಸನ್ನಿಧಿ ತವರಿಗೆ ಹೋಗಲು ಇನ್ನೂ ಬಟ್ಟೆ ಬರೆ ಪ್ಯಾಕ್ ಮಾಡಿಕೊಂಡೇ ಇರಲಿಲ್ಲ. ಮರುದಿನ ಅವಳ ತಂದೆ ತಾಯಿ ತಮ್ಮ ಮನೆಗೆ ಹೊರಡುವವರಿದ್ದರು. ಜಯಂತಿಯವರು ಬಂದು, ಸಾನು, ನೀನು ಬಟ್ಟೆ ಬರೆಯೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀಯಾ? ಇಲ್ಲ ಅಂದರೆ ಹೇಳು, ನಾನೇ ಪ್ಯಾಕ್ ಮಾಡ್ಕೋತೀನಿ ಎಂದು ಉತ್ಸಾಹ ತೋರಿದಾಗ ಅವಳು ನಿರುತ್ಸಾಹದಿಂದಲೇ ಇದ್ದಳು. ಅಮ್ಮ, ನಿನ್ನೆ ತುಂಬ ಸುಸ್ತಾಗಿ ಬಿಟ್ಟಿತ್ತು. ಇವತ್ತು ನನಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. 2 ದಿನ ಕಳೆದ ಬಳಿಕ ಸ್ವಲ್ಪ ಸುಧಾರಿಸಿಕೊಂಡು ಆಮೇಲೆ ಬರ್ತೀನಿ ತಾಯಿಯ ಬಳಿ ಹೇಳಿದಳು ಸನ್ನಿಧಿ. ಆಯಿತು ಕಂದ, ನೀನು ಬಂದಿಲ್ಲ ಅಂತ ನನಗೇನು ಬೇಜಾರಿಲ್ಲ. ಅದು ನಿನ್ನ ಮನೇನೆ. ನಿಂಗೆ ಯಾವಾಗ ಬರಬೇಕು ಅಂತ ಅನಿಸುತ್ತೋ ಆವಾಗಲೇ ಬಾ. ಒಟ್ಟಿನಲ್ಲಿ ನೀನು ಆರೋಗ್ಯವಾಗಿ ಖುಷಿಯಾಗಿ ಇರಬೇಕು, ಅದೇ ನನ್ನ ಆಸೆ ಎಂದು ಹೇಳಿದರು ಜಯಂತಿ. ಅವರು ಅಳಿಯನನ್ನು ಸೂಕ್ಷ್ಮವಾಗಿ ಗಮನಿಸಿದ್ದರು. ಇಂದು ಪತ್ನಿ ತನ್ನನ್ನು ಬಿಟ್ಟು ಹೋಗುತ್ತಾಳೆಂದು ಅವನ ಬಾಡಿದ ಮುಖವೇ ಹೇಳುತ್ತಿತ್ತು. ಪಾಪ, ಅವಳು ಗರ್ಭಿಣಿಯಾದಾಗಿನಿಂದ ತಮ್ಮ ಮಗಳಿಗೆ ಅವನು ಅದೆಷ್ಟು ಸೇವೆ ಮಾಡಿಲ್ಲ. ಅಮ್ಮ, ನಾನೇನಾದರೂ ಹೇಳಿದರೆ ನೀನು ಬೇಜಾರು ಮಾಡ್ಕೋತೀಯಾ? ತಾಯಿಯ ಬಳಿ ಸಂಕೋಚದಿಂದಲೇ ಮೆಲುದನಿಯಲ್ಲಿ ಕೇಳಿದ್ದಳು ಸನ್ನಿಧಿ. ಇಲ್ಲ ಕಂದ, ನಿಂಗೆ ವೇದಾಂತ್ ಜೊತೆ ಇರಬೇಕು ಅನ್ನಿಸಿದ್ರೆ ಇಲ್ಲೇ ಇದ್ಬಿಡು, ನನಗೇನು ಬೇಜಾರಿಲ್ಲ. ಅದನ್ನೇ ತಾನೇ ನೀನು ಕೇಳಬೇಕಾಗಿರೋದು. ಅವಳ ಮನಸ್ಸನ್ನು ಅರಿತವರಂತೆ ಪ್ರಶ್ನಿಸಿದ್ದರು ಜಯಂತಿ. ಹೌದು, ಅವಳಿಗೆ ವೇದಾಂತ್ನಿಂದ ದೂರ ಹೋಗುವ ಮನಸ್ಸಿಲ್ಲ. ಹಾಗೆಂದು ತಾಯಿಯ ಮನಸ್ಸು ನೋಯಿಸುವ ಇಚ್ಛೆಯಂತೂ ಇಲ್ಲವೇ ಇಲ್ಲ. ನೀನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ನಿಮ್ಮ ಪಪ್ಪನ ಹತ್ರ ನಾನೇ ಹೇಳ್ತೀನಿ. ನಿಂಗೆ ತಿಂಗಳಾಗೋ ಟೈಮಿಗೆ ನಾನೇ ಬಂದು ನಿಮ್ಮ ಮನೆಯಲ್ಲಿ ಇರ್ತೀನಿ. ಓಕೆನಾ? ಮಗಳ ಸಮಸ್ಯೆಯನ್ನು ಅದೆಷ್ಟು ಬೇಗ ಪರಿಹರಿಸಿಕೊಟ್ಟಿದ್ದರು ಜಯಂತಿ. ಅವಳ ಮುಂದಲೆ ನೇವರಿಸುತ್ತಾ ಪ್ರೀತಿಯಿಂದ ಜಯಂತಿಯವರು ಹೇಳಿದಾಗ ಅವಳ ಅರಳಿನ ಮುಖವೇ ತನ್ನ ಸಂತೋಷವನ್ನು ಸಾರಿ ಹೇಳುತ್ತಿತ್ತು. ಅತ್ತೆಯಿಂದ ವಿಷಯ ತಿಳಿದ ವೇದಾಂತ್ ಅವಳತ್ತ ಧಾವಿಸಿ ಬಂದವನು ಅವಳನ್ನು ಅಪ್ಪಿ ಹಿಡಿದು ಅವಳ ಬೈತಲೆಗೆ ತುಟಿ ಊರುತ್ತಾ ಹೇಳಿದ್ದ, ಸಾನು, ನೀನು ನನ್ನ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ? ಸಾನು, ನಾನು ನಿನ್ನ ಪ್ರೀತಿಸ್ತೀನಿ, ಅತಿಯಾಗಿ ಪ್ರೀತಿಸ್ತೀನಿ. ನಿನ್ನ ಬಿಟ್ಟಿರೋಕೆ ನನ್ನ ಕೈಯಲ್ಲಿ ಈ ಜನ್ಮದಲ್ಲಿ ಮಾತ್ರವಲ್ಲ, 7 ಜನ್ಮದಲ್ಲೂ ಸಾಧ್ಯವಿಲ್ಲ. ಅವಳ ನೆತ್ತಿ ಒದ್ದೆಯಾದಾಗಲೇ ಅವನು ಭಾವುಕನಾಗಿ ಕಣ್ಣೀರು ಹರಿಸುತ್ತಿದ್ದಾನೆಂದು ಅರ್ಥವಾಗಿತ್ತು ಸನ್ನಿಧಿಗೆ. ಅವಳು ತನ್ನ ಕೈಗಳಿಂದಲೇ ಅವನ ಕಣ್ಣೀರು ತೊಳೆದು ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟಿದ್ದಳು. ಇಬ್ಬರು ತುಂಬ ಭಾವುಕರಾಗಿದ್ದರು. ಮತ್ತೆ ದಿನಗಳು ಕಳೆದಿದ್ದವು. ಇತ್ತೀಚೆಗೆ ಕೆಲವು ದಿನಗಳಿಂದ ವೇದಾಂತ್ಗೆ ರಾತ್ರಿ ಕೆಟ್ಟ ಕನಸುಗಳೇ ಬೀಳುತ್ತಿದ್ದವು. ಅದನ್ನು ಮನೆಯಲ್ಲಿ ಯಾರೊಂದಿಗೂ ಹೇಳಿಕೊಳ್ಳಲು ಹಂಚಿಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ. ತಾನು ಮತ್ತು ತನ್ನ ಮಕ್ಕಳು ಒಂದು ಕಡೆಯಾದರೆ ಸನ್ನಿಧಿ ತನ್ನನ್ನು ಬಿಟ್ಟು ಬಹುದೂರ ಹೊರಟು ಹೋದಂತೆ ಕನಸು ಕಂಡು ಬೆಚ್ಚಿ ಎದ್ದು ಕುಳಿತಿದ್ದ. ಪೂರ್ತಿ ಎಚ್ಚರವಾದ ಬಳಿಕ ತಾನು ಕಾಣುತ್ತಿರುವುದು ಕನಸು ಎಂದು ಅರ್ಥವಾದ ಬಳಿಕ ಅವನ ಭಯ ಆತಂಕ ತುಸು ಕಡಿಮೆಯಾಗಿದ್ದರೂ ಮೈಪೂರ್ತಿ ಬೆವರಿನ ಮುದ್ದೆಯಾಗಿ ಹೋಗಿತ್ತು. ಅಂದು ಅವನು ಕನಸು ಕಂಡು ಕಿರುಚಿದ್ದರಿಂದಲೋ ಏನೋ ಪಕ್ಕದಲ್ಲೇ ಮಲಗಿದ್ದ ಸನ್ನಿಧಿಗೆ ಎಚ್ಚರವಾಗಿ ಅವಳು, ಏನಾಯ್ತು ವೇದ್, ಯಾಕೆ ಅಷ್ಟು ಗಟ್ಟಿಯಾಗಿ ಕಿರುಚಿದೆ? AC ಹಾಕ್ಕೊಂಡಿದ್ರು, ನಿನ್ನ ಮುಖ ಯಾಕೆ ಇಷ್ಟೊಂದು ಬೆವರ್ಕೊಂಡಿದೆ ಎಂದು ಅವನನ್ನು ಪ್ರಶ್ನೆ ಮಾಡಿದ್ದಳು. ಏನಾದರೂ ಕೆಟ್ಟ ಕನಸು ಕಂಡ್ಯಾ? ಅದಕ್ಕಾಗಿ ಹೀಗಾಗಿರೋದಾ? ಭಯ ಆತಂಕದಿಂದ ಪೆಚ್ಚಾಗಿರುವ ಅವನ ಮುಖವನ್ನೇ ನೋಡುತ್ತಾ ಸನ್ನಿಧಿ ಪ್ರಶ್ನಿಸಿದಾಗ ಒಂದು ಕ್ಷಣ ಅವನಿಗೆ ಏನೆಂದು ಉತ್ತರಿಸಬೇಕೆಂದೇ ತೋಚಲಿಲ್ಲ. ತನಗೆ ಕಂಡಿರುವುದು ಅತ್ಯಂತ ಭೀಕರ ಕನಸುಗಳು. ಗರ್ಭಿಣಿಯಾದ ಅವಳ ಮುಂದೆ ಅದನ್ನು ಹೇಳುವಂತಿರಲಿಲ್ಲ. ಅವಳಿಂದ ಮರೆಮಾಚಲು, ಸುಳ್ಳು ಹೇಳಲು ಸಾಧ್ಯವಾಗುತ್ತಿಲ್ಲ ವೇದಾಂತ್ಗೆ. ಏನು ಮಾಡಬೇಕೆಂದೇ ಗೊತ್ತಾಗದೆ ಅವಳನ್ನೇ ದಿಟ್ಟಿಸಿ ನೋಡಿದ. ಏನಾಯ್ತು? ನೀನು ಮಾತಾಡ್ತಾನೇ ಇಲ್ಲ. ಯಾಕೆ, ಏನಾಗಿದೆ ನಿಂಗೆ? ಹುಷಾರಾಗಿದ್ದಿ ತಾನೇ? ಅವಳು ಕಕ್ಕುಲತೆಯಿಂದ ವಿಚಾರಿಸಿದಾಗ ಸತ್ಯ ಹೇಳಲು ನಾಲಿಗೆ ತಡವರಿಸಿತು. ಹಾಗೆಂದು ಅವಳ ಬಳಿ ಯಾವತ್ತೂ ಸುಳ್ಳು ಹೇಳಲಾರನು ಅವನು. ಹೌದು ಚಿನ್ನ, ಏನೋ ಕೆಟ್ಟ ಕನಸು ಬಿತ್ತು.
ಆದರೆ ಅವನು ತನ್ನ ಕನಸಿನ ವಿಷಯವನ್ನು ಅವಳ ಬಳಿ ಹೇಳಿರಲಿಲ್ಲ. ಇನ್ನೊಂದು ದಿನ ಸನ್ನಿಧಿ ಆಗಸದಲ್ಲಿ ನಕ್ಷತ್ರವಾದಂತೆ ಅಲ್ಲಿಂದಲೇ ತನ್ನನ್ನು ಮತ್ತು ಮಕ್ಕಳನ್ನು ನೋಡಿ ನಗುತ್ತಿರುವಂತೆ ಕನಸು ಕಂಡಿದ್ದ. ಅವನಿಗೆ ಕಾಣುತ್ತಿದ್ದ ಕನಸುಗಳೆಲ್ಲ ಅವಳು ಅವನನ್ನು ಬಿಟ್ಟು ಹೋದಂತೆಯೇ ಕಾಣುತ್ತಿತ್ತು. ಒಂದೆರಡು ಬಾರಿ ಅಲ್ಲ, 3-4 ಬಾರಿ ಅಂತಹ ಕೆಟ್ಟ ಕನಸುಗಳನ್ನು ಕಂಡು ಅವನು ತುಂಬ ಭಯ, ಆತಂಕ ಪಡುತ್ತಿದ್ದ. ಅವನು ಆ ಕನಸುಗಳಿಂದ ಎಷ್ಟು ಭಯಭೀತನಾಗಿದ್ದನೆಂದರೆ ರಾತ್ರಿ ಮಲಗಿ ನಿದ್ದೆ ಮಾಡುವುದೇ ಬೇಡ ಎನಿಸುತ್ತಿತ್ತು ವೇದಾಂತ್ಗೆ. ಅವನು ಮಲಗದೆ ಎದ್ದು ಕುಳಿತರೆ ಸನ್ನಿಧಿ ಅವನನ್ನು ಪ್ರಶ್ನಿಸುತ್ತಿದ್ದಳು. ಅವಳನ್ನಪ್ಪಿ ಹಿಡಿದುಕೊಂಡು ಮಲಗಿದಾಗ ಒಳ್ಳೆಯ ನಿದ್ದೆ ಬಂದು ಬಿಡುತ್ತಿತ್ತು. ಆದರೆ ಬೆಳಗಿನ ಜಾವವಾಗುತ್ತಲೇ ಕೆಟ್ಟ ಕನಸುಗಳು ಬೀಳುತ್ತಿತ್ತು. ಇದರಿಂದಾಗಿ ನಿಜವಾಗಿಯೂ ವೇದ್ ಹೈರಾಣಾಗಿ ಹೋಗಿಬಿಟ್ಟಿದ್ದ. ಸನ್ನಿಧಿಗೆ 8 ತಿಂಗಳು ತುಂಬಿತ್ತು. ಚೆಕಪ್ಗೆ ಹೋಗಿದ್ದರು. ವೈದ್ಯರು ನಾರ್ಮಲ್ ಡೆಲಿವರಿ ಆಗೋದು ಸಂಶಯ, ಸಿ ಸೆಕ್ಷನ್ ಮಾಡಬೇಕಾಗುತ್ತೆ. ಅವಳ ಹೆಲ್ತ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ತಕ್ಷಣವೇ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಎಂದು ಎಚ್ಚರಿಸಿದ್ದರು. ದಿನಗಳು ಕಳೆದಂತೆ ಒಡಲ ಭಾರ ಜಾಸ್ತಿಯಾಗುತ್ತಿತ್ತು. ಇತ್ತೀಚೆಗೆ ಸನ್ನಿಧಿಗೆ ಆಯಾಸ ತುಂಬ ಜಾಸ್ತಿಯಾಗುತ್ತಿತ್ತು. ಮಾತ್ರವಲ್ಲ, ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು ಎಂದು ತುಂಬ ಕಷ್ಟಪಡುತ್ತಿರುವುದನ್ನು ಕಂಡು ವೇದಾಂತ್ ಅವಳಿಗಾಗಿ ಮರುಗುತ್ತಿದ್ದ. ಅವಳ ಡೆಲಿವರಿಗೆ ಇನ್ನೂ ಸರಿಸುಮಾರು 25 ದಿನಗಳು ಇದ್ದವು. ಅಂದು ರಾತ್ರಿ ಇದ್ದಕ್ಕಿದ್ದಂತೆಯೇ ಸನ್ನಿಧಿಗೆ ಅಸೌಖ್ಯತೆ ಶುರುವಾಗಿತ್ತು. ತನ್ನ ಪಕ್ಕದಲ್ಲಿ ಮಲಗಿ ಒಳ್ಳೆಯ ಸಕ್ಕರೆ ನಿದ್ದೆ ಮಾಡುತ್ತಿದ್ದ ವೇದಾಂತನನ್ನು ಎಬ್ಬಿಸುವ ಮನಸ್ಸಾಗದೆ ಸ್ವಲ್ಪ ಹೊತ್ತು ಹೊಟ್ಟೆ ನೋವು ಕಡಿಮೆಯಾಗುತ್ತದೋ ಎಂದು ಕಾದು ಕುಳಿತಿದ್ದಳು ಸನ್ನಿಧಿ. ಆದರೆ ಸಮಯ ಸರಿಯುತ್ತಿದ್ದಂತೆಯೇ ಅವಳ ನೋವು ಕಡಿಮೆಯಾಗುವ ಬದಲು ಹೆಚ್ಚು ಹೆಚ್ಚಾಗತೊಡಗಿತು. ನೋವು ಸಹಿಸಲೇ ಆಗುತ್ತಿಲ್ಲ. ಹಲ್ಲು ಕಚ್ಚಿ ನೋವು ತಡೆದುಕೊಂಡು ಮಲಗಿದ್ದವಳು ನೋವಿನಿಂದ ಮುಲುಗುಡುತ್ತಾ ಅತ್ತಿತ್ತ ಹೊರಳಾಡುತ್ತಿದ್ದಾಗ ವೇದಾಂತ್ಗೆ ತಕ್ಷಣವೇ ಎಚ್ಚರವಾಗಿತ್ತು. ಅವನು ಪತ್ನಿಯ ಅವಸ್ಥೆ ಕಂಡು ಗಾಬರಿಯಿಂದ ಎದ್ದು ಕುಳಿತವನು ಏನಾಯ್ತು ಸಾನು ಎಂದು ಕಕ್ಕುಲತೆಯಿಂದಲೇ ವಿಚಾರಿಸಿದ್ದ. ಹೊಟ್ಟೆ ನೋವಾಗಲು ಶುರುವಾಗಿದ್ದು ಮಾತ್ರವಲ್ಲ, ಅವಳಿಗೆ ಬ್ಲೀಡಿಂಗ್ ಕೂಡ ಶುರುವಾದಾಗ ಅವಳು ಭಯಗೊಂಡಿದ್ದಳು. ವೇದಾಂತ್, ಯಾಕೋ ನೋವು ತಡ್ಕೊಳ್ಳೋಕ್ಕಾಗ್ತಿಲ್ಲ, ಬ್ಲೀಡಿಂಗ್ ಕೂಡ ಶುರುವಾದ ಹಾಗೆ ಕಾಣಿಸ್ತಾ ಇದೆ. ಆದರೆ ಇನ್ನೂ ಡೇಟ್ ಆಗಿಲ್ಲ ಅಲ್ವಾ, ಆದ್ದರಿಂದ ಭಯ ಆಗೋಕೆ ಶುರುವಾಗಿದೆ. ನಮ್ಮ ಪುಟಾಣಿಗಳಿಗೆ ಏನೂ ಆಗದೇ ಇದ್ರೆ ಸಾಕು. ನೋವಿನಿಂದ ಮಾತಾಡಲು ಕಷ್ಟಪಡುತ್ತಿದ್ದಳು. ಆ ನೋವಿನಲ್ಲೂ ಅವಳಿಗೆ ತನ್ನ ಮಕ್ಕಳದೇ ಯೋಚನೆಯಾಗಿತ್ತು. ಅವಳನ್ನು ಆ ಪರಿಸ್ಥಿತಿಯಲ್ಲಿ ಕಂಡವನು ತುಂಬ ಗಾಬರಿಯಾಗಿದ್ದ. ಸಾನು, ಅಮ್ಮಂಗೆ ವಿಷಯ ತಿಳಿಸ್ತೀನಿ, ಆಮೇಲೆ ಈಗಲೇ ಡಾಕ್ಟರ್ ಹತ್ರ ಹೋಗೋಣ. ಅವಳನ್ನು ಬಿಟ್ಟು ಹೋಗುವ ಮನಸ್ಸಾಗದೆ ತಾಯಿಗೆ ಸೆಲ್ಫೋನ್ನಿಂದ ಕಾಲ್ ಮಾಡಿ ಅಲ್ಲಿಗೆ ಬರ ಹೇಳಿದ್ದ ವೇದಾಂತ್. ಅವಳ ಪರಿಸ್ಥಿತಿಯನ್ನು ನೋಡಿದ ಕುಸುಮಾ ಅವರು, ಇದು ಡೆಲಿವರಿ ಪೇಯ್ನ್ ಅನಿಸುತ್ತೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ನಾವು ಕೂಡಲೇ ಹಾಸ್ಪಿಟಲ್ಗೆ ಹೋಗಬೇಕು. ವೇದಾಂತ್ ಯಾವಾಗಲೂ ತುಂಬ ಧೈರ್ಯದಿಂದ ಇರುತ್ತಿದ್ದರೆ ಇವತ್ತು ಮಾತ್ರ ವೇದಾಂತ್ ತುಂಬ ಆತಂಕಗೊಂಡಿದ್ದನಲ್ಲ. ಅವನ ಕೈ ಕಾಲುಗಳು ನಡುಗಲು ಆರಂಭಿಸಿತ್ತು. ಇಂದೇಕೋ ಅವನಿಗೆ ಡ್ರೈವಿಂಗ್ ಮಾಡಲು ಸಾಧ್ಯವಿಲ್ಲ ಎನಿಸುತ್ತಿತ್ತು. ಅಮ್ಮ, ಡ್ಯಾಡಿ ಹತ್ರ ಕಾರು ಹೊರಗೆ ತೆಗೆಯೋಕೆ ಹೇಳ್ತೀಯಾ ಪ್ಲೀಸ್, ನಾನು ಇವಳನ್ನು ಎತ್ಕೊಂಡು ಬರ್ತೀನಿ. ಕುಸುಮಾ ಅವರು ಪತಿಯನ್ನು ಅರಸುತ್ತಾ ಹೋದಾಗ ವೇದಾಂತ್ ಮೃದುವಾಗಿ ಅವಳ ಬೆನ್ನು ತಲೆ ನೇವರಿಸುತ್ತಿದ್ದ. ಪಾಪ, ತನ್ನಿಂದಾಗಿ ನೋವು ತಿನ್ನುತ್ತಿದ್ದಾಳೆ. ಅಂದು ತಾನು ಅನುಭವಿಸಿದ ಸುಖ ಹೇಗೆ ಮರೆಯಲು ಸಾಧ್ಯವಾಗುತ್ತಿಲ್ಲವೋ ಹಾಗೇನೆ ಇಂದಿನ ಅವಳ ನೋವು ಸಂಕಟವನ್ನು ಜೀವಮಾನವಿಡೀ ಮರೆಯಲು ಸಾಧ್ಯವಿಲ್ಲ ವೇದಾಂತ್ಗೆ. ಅವಳ ನೋವಿನಲ್ಲಿ ಅರ್ಧವಾದರೂ ತಾನು ಅನುಭವಿಸುವ ಹಾಗಿದ್ದರೆ ಅರ್ಧವೇನು, ಪೂರ್ತಿ ನೋವನ್ನು ಅವನೇ ಪಡೆದುಕೊಳ್ಳುತ್ತಿದ್ದ. ಅವನ ನೋವು ತುಂಬಿದ ಕಣ್ಣುಗಳನ್ನು ನೋಡಿದಾಗ ಸನ್ನಿಧಿಗೆ ಅವನ ಬಗ್ಗೆ ಮರುಕ ಉಂಟಾಗುತ್ತಿತ್ತು. ಅವನ ಕೈ ಹಿಡಿದು ತನ್ನ ಕೆನ್ನೆಗೆ ಒತ್ತಿಕೊಂಡಳು. ಸಮಯ ಸರಿದಂತೆ ಸನ್ನಿಧಿಗೆ ಬ್ಲೀಡಿಂಗ್ ಜಾಸ್ತಿಯಾಗುತ್ತಿತ್ತು. ಅವಳ ನೋವು ಹೆಚ್ಚಾಗುತ್ತಿತ್ತು. ಅವಳು ಕಿರುಚಾಡತೊಡಗಿದ್ದಳು. ವೇದಾಂತ್ ಇದೇ ಮೊದಲ ಬಾರಿಗೆ ಡೆಲಿವರಿ ಪೇನ್ ನೋಡುತ್ತಿದ್ದಾನೆ. ಅದು ಇಷ್ಟು ಸಮೀಪದಲ್ಲಿ ತನ್ನ ಒಲವಿನ ಮಡದಿ ಇಷ್ಟು ನೋವು ತಿನ್ನುತ್ತಿರುವುದನ್ನು ನೋಡಿ ಅವನ ಕಣ್ಣುಗಳು ತುಂಬಿ ಕಣ್ಣೀರು ಜಿನುಗಲು ರೆಡಿಯಾಗಿದ್ದವು. ವೇದಾಂತ್ ಅವಳನ್ನು ತೋಳುಗಳಲ್ಲಿ ಎತ್ತಿಕೊಂಡು ಬಂದು ತೆರೆದ ಕಾರಿನ ಹಿಂಬದಿ ಸೀಟ್ನಲ್ಲಿ ಪತ್ನಿಯನ್ನು ಮಲಗಿಸಿದಾಗ ವಿಶ್ವನಾಥ್ ಅವರು ತಮ್ಮ ಮುದ್ದಿನ ಮಗನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದವರು, ನೀನು ಅವಳ ಹತ್ರನೇ ಕೂತ್ಕೋ ವೇದ್, ನಾನು ಗಾಡಿ ಓಡಿಸ್ತೀನಿ ಎಂದು ಹೇಳಿದ್ದರು. ಅವನು ತಂದೆಯ ಮುಖವನ್ನೇ ನೋಡಿದಾಗ, ನಾನೀಗ ಮೊಮ್ಮಕ್ಕಳು ಬರ್ತಾರೆ ಅಂದಮೇಲೆ ಡ್ರಿಂಕ್ಸ್ ತಗೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ನೀನು ನಿನ್ನ ಪತ್ನಿಯ ಜೊತೆ ಹಿಂದೆ ಕೂತ್ಕೋ, ನಾನು ಆರಾಮವಾಗಿ ಗಾಡಿ ಓಡಿಸ್ತೀನಿ ಎಂದು ಹೇಳಿದಾಗ ವೇದಾಂತ್ಗೂ ಅದು ಸರಿ ಎನಿಸಿತ್ತು. ಅವನಿಗೂ ಅದೇ ಬೇಕಾಗಿತ್ತಲ್ಲ. ಅವನು ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಮೃದುವಾಗಿ ಅವಳ ಕೂದಲಲ್ಲಿ ಬೆರಳಾಡಿಸುತ್ತಾ ತನ್ನ ಇನ್ನೊಂದು ಕೈಯಲ್ಲಿ ಅವಳ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡು ಕುಳಿತಿದ್ದ. ಆಗಾಗ ಬಿಟ್ಟು ಬಿಟ್ಟು ಬರುತ್ತಿದ್ದ ನೋವು ಅವಳನ್ನು ಹಿಂಡಿ ಹಿಪ್ಪೆ ಮಾಡುತ್ತಿತ್ತು. ಇಷ್ಟು ಹೊತ್ತು ತುಟಿ ಕಚ್ಚಿ ನೋವು ತಡೆದುಕೊಳ್ಳುತ್ತಿದ್ದವಳಿಗೆ ಈಗ ಸಾಧ್ಯವೇ ಆಗುತ್ತಿಲ್ಲ. ಸನ್ನಿಧಿ ಈಗ ತುಂಬ ಅಳುತ್ತಿದ್ದಳು, ಕಿರುಚಾಡುತ್ತಿದ್ದಳು. ಅವಳನ್ನು ಎತ್ತಿಕೊಂಡು ಬಂದಾಗ ಅವನ ಬಟ್ಟೆಗೆಲ್ಲ ರಕ್ತವಾಗಿತ್ತು. ಎಲ್ಲರ ಮನದಲ್ಲೂ ಇನ್ನಿಲ್ಲದ ಆತಂಕ ಮನೆ ಮಾಡಿತ್ತು. ಆದರೆ ಯಾರೂ ಅವಳ ಮುಂದೆ ಏನೂ ಮಾತಾಡುತ್ತಿರಲಿಲ್ಲ. ಸನ್ನಿಧಿ ನೋವು ತಡೆಯಲಾಗದೆ, ವೇದಾಂತ್, ನಾನು ಸತ್ತು ಹೋಗ್ತೀನಿ ಅನ್ಸುತ್ತೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಎಂದು ನೋವಿನಿಂದಲೇ ಹೇಳಿದಾಗ ಅವನ ಹೃದಯ ವಿಲವಿಲನೆ ಒದ್ದಾಡುತ್ತಿತ್ತು. ಇಲ್ಲ ಚಿನ್ನ, ನಿಂಗೇನೂ ಆಗಲ್ಲ, ನಿಂಗೆ ಏನಾದರೂ ಆಗೋಕೆ ನಾನು ಖಂಡಿತವಾಗಿಯೂ ಬಿಡಲ್ಲ.
ಆಸ್ಪತ್ರೆ ಬಂದಾಗ ಅವಳ ಒದ್ದಾಟ ನೋವು ಕಂಡು ವೇದಾಂತ್ ಎಷ್ಟು ನಿತ್ರಾಣಗೊಂಡಿದ್ದನೆಂದರೆ ಕಾರ್ನಿಂದ ಇಳಿಯಲೇ ಸಾಧ್ಯವಾಗುತ್ತಿಲ್ಲ ಅವನಿಂದ. ಅವನಿಗೆ ದೇಹದಲ್ಲಿ ಶಕ್ತಿಯೇ ಇಲ್ಲದಂತಾಗಿತ್ತು. ವಿಶ್ವನಾಥ್ ಅವರು ಆಸ್ಪತ್ರೆಯ ಸಿಬ್ಬಂದಿಯ ಬಳಿ ಹೇಳಿ ಸ್ಟ್ರಕ್ಚರ್ ತರಿಸಿ ಅದರ ಮೇಲೆ ಮಲಗಿಸಿ ಅವಳನ್ನು ಒಳಗೆ ಕೊಂಡೊಯ್ದಿದ್ದರು. ರಾತ್ರಿ ಹೊತ್ತಾದ್ದರಿಂದ ಅವಳನ್ನು ಪರೀಕ್ಷಿಸುತ್ತಿದ್ದ ವೈದ್ಯೆ ಮನೆಗೆ ಹೋಗಿದ್ದರು. ರಿಸೆಪ್ಷನಿಸ್ಟ್ ಬಳಿ ವೇದಾಂತ್ ತಿಳಿಸಿದ ಬಳಿಕ ಅವರಿಗೆ ಕಾಲ್ ಮಾಡಿ ಬರ ಹೇಳಿದ್ದರು. ಕ್ಷಣ ಕ್ಷಣವೂ ಆತಂಕ ಹೆಚ್ಚಾಗುತ್ತಿತ್ತು. ವೇದಾಂತ್ನ ಕೆಂಪಡರಿದ ಕಣ್ಣುಗಳು ಅವನು ಅತ್ತಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ ಹೇಳುತ್ತಿದ್ದವು. ಅವನ ಕಣ್ಣುಗಳು ನೀರಿನಿಂದ ತುಂಬಿದ್ದರೆ ಅವನ ಕಣ್ಣ ಮುಂದೆ ಎಲ್ಲವೂ ಅಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮುಖದಲ್ಲಿ ನೋವು ಮಡುಗಟ್ಟಿತ್ತು. ಅವನ ದುಃಖ ಸಂಕಟ ನೋಡಲಾಗುತ್ತಿಲ್ಲ. ವಿಶ್ವನಾಥ್ ಅವರು ಮಗನ ಹೆಗಲ ಮೇಲೆ ಕೈಯಿಟ್ಟು ಮೃದುವಾಗಿ ಅವನಿಗೆ ಧೈರ್ಯ ತುಂಬುವಂತೆ, ಏನೂ ಆಗಲ್ಲ ಕಣೋ, ಧೈರ್ಯವಾಗಿರು ಎಂದು ತಮ್ಮ ಮುದ್ದಿನ ಮಗನಿಗೆ ಸಮಾಧಾನ ಹೇಳಿದರೆ, ಕುಸುಮ ಅವರು ಮಗನ ಬೆನ್ನು ನೀವುತ್ತಾ, ವೇದ್, ಎಲ್ಲ ಹೆಣ್ಣು ಮಕ್ಕಳು ಹೆರಿಗೆ ಸಂದರ್ಭದಲ್ಲಿ ಇಂತಹ ನೋವು ಅನುಭವಿಸ್ತಾರೆ. ಆಮೇಲೆ ಮಕ್ಕಳು ಕೈಗೆ ಬಂದ ಮೇಲೆ ಎಲ್ಲಾನು ಮರೆತು ಹೋಗುತ್ತೆ. ನೀನು ಟೆನ್ಷನ್ ಮಾಡ್ಕೋಬೇಡ, ದೇವರಿದ್ದಾನೆ. ತಂದೆ ತಾಯಿ ಇಬ್ಬರು ಅವನನ್ನು ಸಮಾಧಾನಪಡಿಸಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದರು. ಆದರೆ ಅವನ ಆತಂಕ ಭಯ ಕಡಿಮೆಯಾಗುವಂಥದ್ದು ಆಗಿರಲಿಲ್ಲವಲ್ಲ. ಅವಳಿಗೆ ದಿನ ತುಂಬೋ ಮೊದಲೇ ಡೆಲಿವರಿ ಆಗುತ್ತಿದೆ ಎಂದೇ ಅವನ ಕನಸಲ್ಲಿ ಕಂಡಿದ್ದ. ಮಾತ್ರವಲ್ಲ, ಅವಳು ತನ್ನಿಂದ ಶಾಶ್ವತವಾಗಿ ಹೊರಟು ಹೋಗುತ್ತಿದ್ದಾಳೆಂದು ಕನಸೇ ಅವನಿಗೆ ಬೀಳುತ್ತಿದ್ದುದು. ಅವನಿಗೆ ಕಾಣುತ್ತಿದ್ದ ಕೆಟ್ಟ ಕನಸುಗಳು ಮುಂದಾಗುವುದನ್ನು ಮೊದಲೇ ತಿಳಿಸುತ್ತಿತ್ತ. ಅದು ಈಗ ಸತ್ಯವಾಗುತ್ತಿದೆಯಾ? ಅವನ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ಅದನ್ನು ಒರೆಸಿಕೊಳ್ಳಲು ಅವನ ಕೈ ಮುಂದಾಗುತ್ತಿಲ್ಲ. ಅಷ್ಟರಲ್ಲಿ ಓಟಿಯ ಹೊರಗೆ ಬಂದ ನರ್ಸೊಬ್ಬರು, ಸನ್ನಿಧಿ ಅನ್ನೋ ಪೇಷಂಟ್ ಕಡೆಯವರು ಎಲ್ಲಿದ್ದೀರಾ ಎಂದು ಅಲ್ಲಿ ಕುಳಿತಿದ್ದವರ ಬಳಿ ವಿಚಾರಿಸಿದಾಗ ವೇದಾಂತ್ ಮುಂದೆ ಬಂದಿದ್ದ. ಅವನ ಕೈಕಾಲುಗಳು ಈಗಲೂ ನಡುಗುತ್ತಿದ್ದವು. ವೇದಾಂತ್ ಮುಂದೆ ಬಂದಾಗ ನರ್ಸ್, ಸನ್ನಿಧಿಯವರ ಹಸ್ಬೆಂಡ್ ತಾನೆ, ಡಾಕ್ಟರ್ ಅರ್ಜೆಂಟಾಗಿ ನಿಮ್ಮನ್ನು ಕರೀತಾ ಇದ್ದಾರೆ, ಆದಷ್ಟು ಬೇಗ ಪೇಪರ್ಸ್ಗೆ ಸೈನ್ ಮಾಡಿ ಕೊಡಬೇಕಂತೆ ಎಂದು ಹೇಳಿದಾಗ ಅವಳ ಹಿಂದೆಯೇ ಹೊರಟು ಹೋಗಿದ್ದ ವೇದಾಂತ್ ಅವನನ್ನು ಕಂಡ ವೈದ್ಯರು, ನೋಡಿ ಮಿಸ್ಟರ್ ವೇದಾಂತ್, ನೀವು ಈ ಪತ್ರವನ್ನು ಓದಿ ನೋಡಿ. ಇದಕ್ಕೆ ಸಹಿ ಹಾಕಿಕೊಟ್ಟ ಮೇಲೆ ನಾವು ನಮ್ಮ ಕೆಲಸವನ್ನು ಮುಂದುವರಿಸ್ತೀವಿ ಎಂದು ಬಾಂಡ್ ಪೇಪರನ್ನು ಅವನ ಮುಂದಿಟ್ಟಿದ್ದರು. ನಾವು ಅಂದ್ಕೊಂಡ ಹಾಗೆ ಇರಲಿಲ್ಲ. ತುಂಬ ಕಾಂಪ್ಲಿಕೇಟ್ ಆಗಿದೆ ಈ ಕೇಸ್. ಆದಷ್ಟು ಬೇಗ ಮಗುವನ್ನು ಹೊರಗೆ ತೆಗಿಬೇಕು, ಇಲ್ಲ ಅಂದರೆ ತಾಯಿ ಜೀವಕ್ಕೆ ಅಪಾಯ ಇದೆ. ಬ್ಲೀಡಿಂಗ್ ಜಾಸ್ತಿ ಇರೋದ್ರಿಂದ ಆದಷ್ಟು ಬೇಗ ಬಿ ನೆಗೆಟಿವ್ ಗ್ರೂಪ್ನ ಬ್ಲಡ್ ತಂದು ಕೊಡಬೇಕು. ಕಡಿಮೆ ಅಂದರೂ 4 ಬಾಟಲ್ ರಕ್ತ ಬೇಕು. ಈಗ ಅರ್ಜೆಂಟಾಗಿ 2 ಬಾಟಲ್ ರಕ್ತ ತಗೊಂಡು ಬನ್ನಿ ಎಂದು ಹೇಳಿದಾಗ ವೇದಾಂತ್ಗೆ ಇನ್ನಿಲ್ಲದ ಆತಂಕದಿಂದ ಕೈಗಳು ನಡುಗುತ್ತಿದ್ದವು. ಆ ಪರಿಸ್ಥಿತಿಯನ್ನು ಅವನು ಇದರ ಮೊದಲೇ ತನ್ನ ಕನಸುಗಳಲ್ಲಿ ಕಂಡಿದ್ದ. ನಡುಗುವ ಕೈಗಳಿಂದಲೇ ಆ ಪೇಪರ್ಗೆ ಸೈನ್ ಮಾಡಿ ಕೊಟ್ಟವನು, ಡಾಕ್ಟರ್, ನಂದು ಕೂಡ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್. ನಾನೇ ಬ್ಲಡ್ ಕೊಡ್ತೀನಿ. ನನಗೆ ನನ್ನ ಹೆಂಡತಿ ಮುಖ್ಯ. ಅವಳಿಗೆ ಏನೂ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಡಾಕ್ಟರ್, ಪ್ಲೀಸ್. ನನ್ನ ದೇಹದಲ್ಲಿದ್ದ ಕೊನೆಯ ತೊಟ್ಟು ರಕ್ತ ಕೂಡ ನಾನವಳಿಗೆ ಕೊಡೋಕೆ ರೆಡಿ ಇದ್ದೀನಿ. ಹಾಗಾದರೂ ಮಾಡಿ ನನ್ನ ಮಿಸೆಸ್ಸನ್ನು ನಾನು ಉಳಿಸ್ಕೋತೀನಿ. ಪ್ಲೀಸ್ ಡಾಕ್ಟರ್, ಪ್ರೊಸೀಡ್ ಮಾಡಿ ಎಂದು ಹೇಳುವಾಗ ಅವನ ಧ್ವನಿ ನಡುಗುತ್ತಿತ್ತು. ನಿಮ್ಮ ಬ್ಲಡ್ ಕೊಡೋಕೆ ಆಗುತ್ತೋ ಇಲ್ವೋ ಚೆಕ್ ಮಾಡಬೇಕು. ಯಾಕೆಂದರೆ ನೀವು ತುಂಬ ಟೆನ್ಷನ್ನಲ್ಲಿದ್ದೀರಾ, ನರ್ವಸ್ ಆಗಿಬಿಟ್ಟಿದ್ದೀರಾ. ಹಾಗೆ ನಿಮ್ಮ ಮಿಸೆಸ್ ನಿಮ್ಮನ್ನು ಒಂದ್ಸಲ ಭೇಟಿಯಾಗಬೇಕು ಅಂತ ಹೇಳ್ತಾ ಇದ್ರು. ನಿಮ್ಮ ಮನೆಯವರ ಹತ್ರ ಬ್ಲಡ್ ಅರೇಂಜ್ ಮಾಡೋಕೆ ಹೇಳಿ. 1 ನಿಮಿಷ ಹೋಗಿ ಅವರನ್ನು ಮೀಟ್ ಮಾಡ್ಕೊಂಡು ಬನ್ನಿ ಎಂದು ವೈದ್ಯರು ಹೇಳಿದಾಗ ಅವನಿಗೆ ತನ್ನ ಕಾಲಲ್ಲಿದ್ದ ಶಕ್ತಿಯೆಲ್ಲ ಸೋರಿ ಹೋಗಿ ನಿಂತಲ್ಲೇ ಕುಸಿಯುವಂತಾಗಿತ್ತು. ಹೌದು, ಸನ್ನಿಧಿಗೆ ತಾನಿನ್ನೂ ಬದುಕುವುದಿಲ್ಲ ಎಂದು ಮನವರಿಕೆಯಾಗಿತ್ತು. ಕೊನೆಯ ಬಾರಿ ಅವನನ್ನು ನೋಡಿ ಅವನ ಸಿಹಿ ಮುತ್ತು ಪಡೆದು ಹೋಗುವ ಬಯಕೆ ಇತ್ತು ಅವಳಿಗೆ. ಅದಕ್ಕಾಗಿ ಅವನನ್ನು ಬರ ಹೇಳಿದ್ದಳು. ಮೊದಲು ವೈದ್ಯರು ಅದಕ್ಕೆ ಸಮ್ಮತಿಸಿರಲಿಲ್ಲ. ಆದರೆ ಈಗೇನೋ ಅವನನ್ನು ಕಂಡ ಬಳಿಕ ಅವರಿಗೆ ಏನನಿಸುತ್ತೋ ಅವಳನ್ನು ಮೀಟ್ ಮಾಡ ಹೇಳಿದ್ದರು ವೈದ್ಯರು. ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ. ಥ್ಯಾಂಕ್ ಯು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.